ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ KAAMSರಲ್ಲಿ ನೌಕರರು ನೋಂದಾವಣಿಗಾಗಿ ಮಾಡ್ತಕ್ಕಂಥ ಒಂದು ಸುಲಭ ವಿಧಾನವನ್ನು ಈ ಮುಂಚೆ ನಾನು ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೆ. ಸೊ ಭಾಳ ಜನರು ಎರರ್ ಇದ್ದಾವೆ. ಸೊ ಭಾಳ ಸಮಸ್ಯೆಗಳಿದ್ದಾವೆ. ಮುಖ್ಯವಾಗಿ ಒಂದು 4 ಸಮಸ್ಯೆಗಳಿದ್ದಾವೆ. ಆ 4 ಸಮಸ್ಯೆಗಳೇನು ಮತ್ತು ಅವುಗಳಿಗೆ ಪರಿಹಾರಗಳನ್ನು ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಮೇ 2026ರಿಂದ ಪ್ರತಿಯೊಬ್ಬ ನೌಕರರು ಈ ಕರ್ತವ್ಯ ಆ್ಯಪಲ್ಲಿನೇ ಅಟೆಂಡೆನ್ಸನ್ನು ಹಾಕಬೇಕು. ಸೊ ಇದು HRMS 2ಗೂ ಕೂಡ ಅಡಾಪ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಸಂಬಳವನ್ನು ಸಹಿತ ಸೆಳೆತವನ್ನು ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆ ಇದು ಒಂದು ರೀತಿಯಾಗಿರ್ತಕ್ಕಂಥ ಸರ್ಕಾರಿ ನೌಕರರ ಹಾಜರಾತಿಯ ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೆ ಮಾಡಿದೆ. ಬಟ್ ನೋಂದಣಿಯಲ್ಲಿ ಭಾಳಷ್ಟು ಗೊಂದಲಗಳಿದ್ದಾವೆ. ಒಂದು 4 ಗೊಂದಲಗಳು, ಭಾಳಷ್ಟು ಗೊಂದಲಗಳೇನಿಲ್ಲ. ನಾನು 1 by 1 ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಮೊಬೈಲ್ ನಂಬರ್. ಸೊ ನೋಡಿ, ಈ ಮೊಬೈಲ್ ನಂಬರ್ ಏನಿರಬೇಕಂತಂದರೆ ನಿಮ್ಮ HRMSನಲ್ಲಿರ್ತಕ್ಕಂಥ ನಂಬರ್ ಜೊತೆಗೆ HRMSನಲ್ಲಿರ್ತಕ್ಕಂಥ ನಿಮ್ಮ ಮೊಬೈಲ್ ನಂಬರ್ಗೆ ಈ ಮೊಬೈಲ್ ನಂಬರ್ ಏನಾಗಿರಬೇಕು, ಟ್ಯಾಲಿ ಆಗಬೇಕು. ಇದರರ್ಥ ಏನಾಗಬೇಕು, ಯಾವ ಮೊಬೈಲ್ ನಂಬರ್ ಕೊಡ್ತಿರಲ್ಲ ಆ ಮೊಬೈಲ್ ನಂಬರು HRMSಗೂ ಇರಬೇಕು, ಇನ್ನೊಂದು ಆಧಾರ್ ಕಾರ್ಡ್ಗೂ ಇರಬೇಕು. ಓಕೆ, ಯಾಕಂದರೆ ಇದೇನಾಗ್ತದಪ್ಪ ಅಂದರೆ ಇಲ್ಲಿ ಎರಡಕ್ಕೂ ಕೂಡ OTPಗಳನ್ನು ಬರೆಯೋದ್ರಿಂದ ಸೊ ನಿಮ್ಮ ಮೊಬೈಲ್ ನಂಬರ್ HRMS ಮತ್ತು ಆಧಾರ್ನಲ್ಲಿ ಇರುವಂಗೆ ನೀವು ನೋಡ್ಕೊಳ್ಬೇಕು. ಇರದೇ ಇದ್ದರೆ ನಿಮ್ಮ DDOಗಳಿಗೆ ನೀವೇನು ಮಾಡಬೇಕು, ರೈಟಿಂಗಲ್ಲಿ ಒಂದು ಅಪ್ಲಿಕೇಶನನ್ನು ಕೊಟ್ಟು ರಿಸೀವ್ಡ್ ಕಾಪಿ ಇಟ್ಕೋಬೇಕು. ಯಾಕೆಂದರೆ ಇದು ಭಾಳ ಮೋಸ್ಟ್ ಆಗಿರ್ತಕ್ಕಂಥ ಸೀರಿಯಸ್ ಮ್ಯಾಟರ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನೋಂದಣಿ ಮಾಡಲೇಬೇಕಾಗಿರ್ತಕ್ಕಂಥ ಸಂದರ್ಭ ಇದೆ. ಸೊ ಮೊಬೈಲ್ ನಂಬರ್ ಆಯಿತು. ಸೆಕೆಂಡ್ ಬರ್ತಕ್ಕಂಥದ್ದು ನೇಮ್ ಅಂತ ಇದೆ. ಇಲ್ಲಿ ನೇಮ್ ಏನಿರಬೇಕಂದ್ರೆ ಆ್ಯಸ್ ಪರ್ ಆಧಾರ್ ಕಾರ್ಡಲ್ಲಿ ಇರಬೇಕು. ಸೊ ನಿಮ್ಮ ಏನು ಆಧಾರ್ ಕಾರ್ಡ್ ಅದಲ್ಲ ಆ ಆಧಾರ್ ಕಾರ್ಡನ್ನು ತೋರ್ತದೆ. ಸೊ ನಿಮ್ಮ HRMSನಲ್ಲಿನೂ ಕೂಡ ಹೆಸರು ಏನು ಮಾಡಬೇಕು, ಆಧಾರ್ ಕಾರ್ಡ್ ಇರುವಂತೆಯೇ ನೋಡ್ಕೊಳ್ಬೇಕು. ಸೊ ನಿಮ್ಮ ಏನೊಂದು SSLC ಮಾರ್ಕ್ಸ್ ಕಾರ್ಡಲ್ಲಿ ಹೆಸರಿನದಲ್ಲ ಆ SSLCಲಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡು ಆಧಾರ್ ಆಗಿರ್ಬೋದು, HRMS ಆಗಿರ್ಬೋದು, ಅವೆರಡಕ್ಕೂ ಕೂಡ ನೀವೇನು ಮಾಡಿರಿ ಟ್ಯಾಲಿ ಮಾಡಿದರೆ ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಭಾಳ ಈಸಿ ಆಗ್ತದೆ. ಸೊ ನೇಮು ಕೂಡ ಮಿಸ್ಮ್ಯಾಚ್ ಆಗ್ತಕ್ಕಂಥ ಕಂಡೀಷನ್ ಹೋಗ್ತದೆ. ಇನ್ ಕೇಸ್ ನೇಮ್ ಮಿಸ್ಮ್ಯಾಚ್ ಆತಂದ್ರೆ HRMSಲ್ಲಿ ಏನು ಮಾಡಬೇಕು, ಕರೆಕ್ಷನ್ ಮಾಡಲಿಕ್ಕೆ ಮತ್ತೆ DDOಗಳಿಗೆ ಅಪ್ಲಿಕೇಶನ್ ಕೊಟ್ಟು ರಿಸೀವ್ಡ್ ಕಾಪಿಯನ್ನು ಇಟ್ಕೋಬೇಕು. ಒಂದು ಮೊಬೈಲ್ ನಂಬರ್ ಆಯಿತು, ಎರಡನೇದು ನೇಮ್ ಆಯಿತು. ಇನ್ನು ಮೂರನೇದು ಇರ್ತಕ್ಕಂಥದ್ದು ಮೇಜರ್ ಏನಿದೆ ಅಂತಂದರೆ ಡೇಟ್ ಆಫ್ ಬರ್ತ್ ಅಂತ ಹೇಳಿದ್ದಾರೆ. ಸೊ ಡೇಟ್ ಆಫ್ ಬರ್ತ್ ಏನಿರಬೇಕು, ನಿಮ್ಮ HRMSನಲ್ಲಿ ಇದ್ದಂಗೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರಬೇಕು. ಅಕ್ಯುರೇಟ್ ಆಗಿರ್ತಕ್ಕಂಥ ಡೇಟ್ ಆಫ್ ಬರ್ತನ್ನು ಎರಡರಲ್ಲಿನೂ ಕೂಡ ಇರಬೇಕು. ಒಂದು ಆಧಾರಲ್ಲಿನೂ ಇರಬೇಕು, ಒಂದು HRMSಲ್ಲಿನೂ ಕೂಡ ಇರಬೇಕು. ಸೊ ಡೇಟ್ ಆಫ್ ಬರ್ತದ್ದು ಪ್ರಾಬ್ಲಮ್ ಏನಾಗ್ತದಪ್ಪ ಅಂದ್ರೆ ಸಾಲ್ವ್ ಆಗ್ತದೆ. ನಾಲ್ಕನೇದು ಫೇಸ್ ರಿಕಗ್ನಿಷನ್ ಅಂತ ಹೇಳ್ತಾರೆ, ಮುಖ ಚಹರೆಯನ್ನು ಹೋಲ್ತಕ್ಕಂಥದ್ದು. ಇಲ್ಲಿ ನೀವು ಆ್ಯಪಲ್ಲಿ ರಿಜಿಸ್ಟ್ರೇಷನ್ ಮಾಡುವಾಗ ಫಸ್ಟ್ ಮಾಡ್ತಕ್ಕಂಥ ಕೆಲಸ ಕ್ಯಾಮೆರಾ ಮತ್ತು ಲೊಕೇಶನ್ಗೆ ಪರ್ಮಿಷನನ್ನು ಕೊಡಬೇಕು. ಯಾವುದು, ಕ್ಯಾಮ್ರಾ ಮತ್ತು ಲೊಕೇಶನನ್ನು ಪರ್ಮಿಷನನ್ನು ಕೊಡಿ. ಆಮೇಲೆ ಫೇಸನ್ನು ಕೊಡುವಾಗ ನೀವೇನು ಮಾಡಬೇಕು, ಯಾವುದೇ ರೀತಿಯಾಗಿರ್ತಕ್ಕಂಥ ಸನ್ಗ್ಲಾಸು, ಎರಡನೇದು ಮಾಸ್ಕು. ಓಕೆ, ಸೊ ನೀವು ಸ್ಪೆಕ್ಟು ಮತ್ತು ಮಾಸ್ಕ್ ಹಾಕದೆ ನೀವೇನು ಮಾಡಬೇಕು, ಮುಖದ ಚಹರೆಯನ್ನು ನೀವೇನು ಮಾಡಬೇಕು, ಆ್ಯಪಲ್ಲಿ ಕೊಡಬೇಕು. ಆವಾಗ ನಿಮ್ಮ ಏನಾಗ್ತದಪ್ಪ ಅಂದ್ರೆ ಫೇಸ್ ತೊಗೋತದೆ. ಇನ್ ಕೇಸ್ ನಿಮ್ಮ ಮುಖಚರ್ಯವನ್ನು ಕೊಡುವಾಗ ಸನ್ಗ್ಲಾಸು ಇಲ್ಲ, ಮಾಸ್ಕು ಇಲ್ಲ, ಅಕ್ಯುರೇಟ್ ಅದ, ಆದರೂ ಕೂಡ ಫೇಸ್ ತೊಗೊಳ್ತಾ ಇಲ್ಲ ಅಂತಂದ್ರೆ ನಿಮ್ಮ ಬಯೋಮೆಟ್ರಿಕಲ್ಲಿ ನೀವೇನು ಮಾಡಬೇಕು, ಅಪ್ಡೇಟ್ಗಳನ್ನು ಕೊಡಲೇಬೇಕು. ಓಕೆನಾ. ನಿಮ್ಮ ಮುಖಚರ್ಯವನ್ನು ನೀವೇನು ಮಾಡಬೇಕು, ಐರಿಸ್ ಮುಖ ಆಗಿರ್ಬೋದು, ಐರಿಸ್ ಆಗಿರ್ಬೋದು, ಫಿಂಗರ್ ಆಗಿರ್ಬೋದು, ಇವುಗಳನ್ನು ನೀವೇನು ಮಾಡಬೇಕು, ಬಯೋಮೆಟ್ರಿಕ್ ಅಪ್ಡೇಟ್ಗಳನ್ನು ಮಾಡಬೇಕು. ಎಂಪ್ಲಾಯೀಸ್ ಏನು ಮಾಡಬೇಕು, ಯಾರ್ದು ಮುಖ ತೊಗೊಳ್ತಾ ಇಲ್ಲಲ್ಲ ಅವ್ರು ಏನು ಮಾಡಬೇಕು, ಬಯೋಮೆಟ್ರಿಕನ್ನು ಆಧಾರಲ್ಲಿ ಅಪ್ಡೇಟ್ ಮಾಡಿದರೆ ಖಂಡಿತವಾಗಿ ತೊಗೊತದೆ. ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಹೇಳಿದ್ದೀವಿ, ಇವಾಗಲೇ ರಜೆ ಇರೋದ್ರಿಂದ ಯಾವೆಲ್ಲ ನೌಕರಸ್ಥರು ನಿಮ್ಮ ಕೇಂದ್ರ ಸ್ಥಾನ ಬಿಟ್ಟು ಹೆಡ್ ಕ್ವಾರ್ಟರ್ಸ್ ಬಿಟ್ಟಿದ್ರಲ್ಲ ಅಲ್ಲಿನೂ ಕೂಡ ನೀವೇನು ಮಾಡ್ಬೋದು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಈ ರಿಜಿಸ್ಟ್ರೇಷನ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇಲ್ಲ. ಒಟ್ಟಾರೆ ಆಗಿರ್ತಕ್ಕಂಥದ್ದು 4 ಮೇಜರ್ ಆಗಿರ್ತಕ್ಕಂಥ ಸಮಸ್ಯೆ. ಫಸ್ಟ್ ಒಂದು ನೇಮು, ಎರಡನೇದು ಮೊಬೈಲ್ ನಂಬರು, ಎರಡನೇದು ಬಂದುಬಿಟ್ಟು ಡೇಟ್ ಆಫ್ ಬರ್ತು, ಮೂರನೇದು ಬಂದುಬಿಟ್ಟು ನಿಮ್ಮ ಫೇಸ್ದಲ್ಲಿರ್ತಕ್ಕಂಥ ಫೋಟೋಗಳನ್ನು ಕ್ಯಾಪ್ಚರ್ ಮಾಡ್ತಕ್ಕಂಥದ್ದು. ಇಷ್ಟು ಏನಾಗಿದೆ ಅಂದರೆ 4 ಇದ್ದಾವೆ. ಸೊ 4ಕ್ಕೂ ಕೂಡ ನಾನು ಏನು ಮಾಡಿದ್ದೀನಿ, ಪರಿಹಾರವನ್ನು ಕೊಟ್ಟಿದ್ದೀನಿ. ಫಸ್ಟ್, ಸೆಕೆಂಡ್, ಥರ್ಡ್ಗೆ ಇತ್ತಂದರೆ ನೀವೇನು ಮಾಡಬೇಕು, HRMSಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಸಂಬಂಧಪಟ್ಟಂಥ DDOಗಳಿಗೆ ಲೆಟರನ್ನು ಕೊಡಬೇಕು. ಆ ಲೆಟ್ರನ್ನು ಇಟ್ಕೊಡ್ರಿ. ಅವರು ಕೂಡ ಅದನ್ನು ಏನು ಮಾಡ್ತಾರೆ, ಶೀಘ್ರವಾಗಿ ವಿಲೇವಾರಿಯನ್ನು ಮಾಡ್ತಾರೆ. ಇನ್ನು ಫೇಸನ್ನು ತೊಗೊಳ್ತಾ ಇದ್ದರೆ ಏನು ಮಾಡಲಿಕ್ಕೆ ಬರೋದಿಲ್ಲ. ನೀವು ಹೋಗಿ ಮತ್ತೆ ಆಧಾರ್ ಕಾರ್ಡಲ್ಲಿ ಅಪ್ಡೇಟ್ಗಳನ್ನು ಕೊಟ್ಟು ಅಪ್ಡೇಟ್ ಆದಮೇಲೆ ನೀವೇನು ಮಾಡ್ಬೋದು, ಫೇಸನ್ನು ಮಾಡ್ಬೋದು. ಒಟ್ಟಾರೆಯಾಗಿರ್ತಕ್ಕಂಥದ್ದು ಮೇ 1, 2026ರಿಂದ ಇದು ಕಡ್ಡಾಯವಾಗಿ ನಾವು ಕಾಮ್ಸಲ್ಲೇನೆ ಅಟೆಂಡೆನ್ಸ್ಗಳನ್ನು ಹಾಕ್ತಾ ಇರೋದ್ರಿಂದ ಭಾಳ ಕಟ್ಟುನಿಟ್ಟಾಗಿ ನೀವೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಯಾವೆಲ್ಲ ರಿಜಿಸ್ಟ್ರೇಷನ್ ಸಮಸ್ಯೆಯಲ್ಲಿ ಇರ್ತಕ್ಕಂಥ ಪರಿಹಾರಗಳಿಗೆ ನಾನು ಸೂಕ್ತವಾಗಿರ್ತಕ್ಕಂಥ ಉತ್ತರಗಳನ್ನು ಕೊಟ್ಟಿದ್ದೀನಿ.
ಇನ್ನೂ ನಿಮಗೆ ಕ್ಲಾರಿಫಿಕೇಷನ್ ಬೇಕಾಗಿತ್ತಂದರೆ ಕರ್ತವ್ಯ ನೋಡಲ್ ಆಫೀಸರ್ ಅಂತ ಒಂದು ಲಿಸ್ಟ್ ಇದೆ, ಓಕೆನಾ. ಕಾನ್ಸ್ನ ನೋಡಲ್ ಆಫೀಸರ್ಸ್ ಇದ್ದಾರೆ. ಆ ನೋಡಲ್ ಆಫೀಸರ್ಸ್ಗೂ ಕೂಡ ನೀವು ಏನು ಮಾಡ್ಬೋದು, ಮೇಲ್ ಆರ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದ್ಬೋದು. ಬಟ್ ಇದು ಸಿಂಪಲ್ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ನೀವೇ ಕ್ಷಣಾರ್ಧದಲ್ಲಿ ಉತ್ತರವನ್ನು ಕೊಂಡುಕೊಳ್ತಕ್ಕಂಥ ಕೆಲಸ ಇತ್ತು. ಇದರಲ್ಲಿ ಪೇಸ್ ಅಪ್ಡೇಟ್ ಒಂದೇ ಮೇಜರ್ ಇದೆ, ಬಾಕಿ ಎಲ್ಲ HRMS ಇರ್ತಕ್ಕಂಥ ನಿಮ್ಮ ನಿಯಂತ್ರಣಾಧಿಕಾರಿಗಳು DDOಗಳನ್ನು ಅದನ್ನು ಸರಿಪಡಿಸ್ತಾರೆ ಅಂತ ಹೇಳ್ತಾ ಇಷ್ಟಿತ್ತು ಈ ವಿಡಿಯೋದಲ್ಲಿ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.